ನಮಸ್ಕಾರ ಪ್ರಿಯ ವೀಕ್ಷಕರೇ. ಕರ್ನಾಟಕದ ಸುಂದರ ಜಿಲ್ಲೆ ಕೊಡಗಿನಲ್ಲಿ ಇವತ್ತು ಬಹಳ ಒಂದು ಪವಿತ್ರವಾದಂಥ ದಿನ. ಕೊಡಗಿನ ಸಮಸ್ತ ಜನತೆ ಪೂಜಿಸುವಂಥ ಒಂದು ಉತ್ತರಿ ಹಬ್ಬ. ಆ ಉತ್ತರಿ ಹಬ್ಬ ಇವತ್ತು ಮಡಿಕೇರಿಯ ಹೃದಯ ಭಾಗದಲ್ಲಿರುವ ಗೌಡ ಸಮಾಜದ ಭತ್ತದ ಗದ್ದೆಯನ್ನು ಮಾಡಿರುವಂಥ ಈ ಒಂದು ಸ್ಥಳದಲ್ಲಿ ಕೊಡಗು ಗೌಡ ಸಮಾಜದ ಯೂತ್ ವಿಂಗಿನ ನಿಕಟಪೂರ್ವ ಅಧ್ಯಕ್ಷರಾದಂಥ ಮಧು ಪೊನ್ನಚ್ಚನ ಇವರಿದ್ದಾರೆ. ಇವರು ಈ ಒಂದು ಉತ್ತರಿ ಹಬ್ಬದ ಮಹತ್ವವನ್ನು ನಮ್ಮ ನಾಡಿನ ಜನತೆಗೆ ತಿಳಿಸಿಕೊಡ್ಬೇಕು ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತೇನೆ. ಪೊನ್ನಚ್ಚನ ಮಧುರವರೇ, ನಿಮಗೆ ಉತ್ತರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ನಮ್ಮ ನಾಡಿನ ಜನತೆಗೆ ನೀವು ಈ ಮೂಲಕ ಒಂದು ಸಂದೇಶ ನೀಡಬೇಕು ನಾನು ಕೇಳಿಕೊಳ್ತಿದ್ದೇನೆ. ಎಲ್ಲ ಸಮಸ್ತ ನಾಡಿನ ಜನತೆಗೆ ಉತ್ತರಿ ಹಬ್ಬದ ಮೊದಲಿಗೆ ಶುಭಾಶಯಗಳನ್ನ ಹೇಳ್ತಾ, ಇದು ಉತ್ತರಿ ಹಬ್ಬ ನಮ್ಮ ಕೊಡಗಿನವರ ಇರುವ ಕೆಲವು ಹಬ್ಬಗಳಲ್ಲಿ ಉತ್ತರಿ ಹಬ್ಬ ಕೂಡ ಒಂದು ಮೇನ್ ಹಬ್ಬ ಅಂತ ಹೇಳ್ತೀವಿ. ಇದರಲ್ಲಿ ನಾವು ಭತ್ತದ ಕಣಜದಿಂದ ಭತ್ತವನ್ನು ತೆಗೆದುಕೊಂಡು ಹೋಗಿ ಲಕ್ಷ್ಮೀ ಮನೆಗೆ ಬರುವಂಥ ಹಬ್ಬ ಇದು. ವರ್ಷಂಪತಿಯಿಂದ ನಾವಿಲ್ಲಿ ಕೊಡಗಿನ ಗೌಡ ಸಮಾಜ ಪ್ರಾಂಗಣದಲ್ಲಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ಹಿರಿಯರೆಲ್ಲ ಸೇರಿಕೊಂಡು ಮಾಡಿರುವಂಥ ಒಂದು ಸಂಘದಿಂದ ಮಾಡ್ಕೊಂಡ್ಬಂದಿದ್ದೀವಿ. ಇಲ್ಲಿ ಬರೀ ಗೌಡ ಬಾಂಧವರು ಮಾತ್ರ ಅಲ್ಲ, ಇಲ್ಲಿ ಎಲ್ಲ ಜನಾಂಗದ ಜನಗಳು ಬಂದು ಸೇರಿಕೊಂಡು ಬರ್ತಾರೆ. ಹೇಗೆ ನಮಗೆ ಇಗುತಪ್ಪದಲ್ಲಿ ನಮಗೆ ಏನು ಟೈಮ್ ಫಿಕ್ಸ್ ಆಗುತ್ತೆ, ಅದಾದ ನಂತರ ನಾವು ಇಲ್ಲಿ ನೆರೆ ಕಟ್ಟಿ ಕದ್ರು ಕೊಯ್ದು ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಹಾಗೆ ಏನು ಉತ್ತರಿ ಹಬ್ಬದ ಪ್ರಯುಕ್ತ ಸ್ಪೆಷಲ್ ತಂಬಿಟ್ಟನ್ನು ಕೂಡ ನಾವು ಡಿಸ್ಟ್ರಿಬ್ಯೂಟ್ ಮಾಡಿ ಕಾಫಿ ಕುಡಿದು ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗಿ, ಅದು ಅವರ ವೆಹಿಕಲ್ ಇರ್ಬೋದು, ಇಲ್ಲ ದೇವರ ಕೊಠಡಿ ಇರ್ಬೋದು, ಇಲ್ಲ ಗಾಡಿಗಳಿರ್ಬೋದು, ಖಜಾನೆ ಇರ್ಬೋದು, ಎಲ್ಲದಕ್ಕೂ ಇದನ್ನ ಕಟ್ಟಿದರೆ ನಮಗೊಂದು ಮನೆಗೊಂದು ಲಕ್ಷ್ಮಿ ಬಂದ ಹಾಗೆ ಕೊಡಗಿನ ಜನತೆಗೊಂದು ಇದೊಂದು ನಮಗೆ ಬಂದಿರುವಂಥ ಒಂದು ಪ್ರತಿಷ್ಠೆ. ಇದು ತುಂಬ ಹಿರಿಯರ ಕಾಲದಿಂದ ಬರ್ತುಂಟು. ಇವತ್ತು ನೆರೆ ಕಟ್ತಾ ಇದ್ದಾರೆ ಪಟಾಕಿ. ಧನ್ಯವಾದಗಳು. ಕೊಡಗಿನ ಸಮಸ್ತ ಜನತೆಗೆ ಉತ್ತರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬನ್ನಿ ಮುಂದೆ ನೋಡೋಣ. ನೆರೆ ಕಟ್ಟುವುದು ಮತ್ತು ಕದಿರು ತೆಗೆಯುವಂಥದ್ದು ಮತ್ತು ಮನೆಗೆ ತೆಗೆದುಕೊಂಡು ಹೋಗೋದು, ಪಟಾಕಿಯ ಸಂಭ್ರಮವನ್ನು ನೋಡಿ ಸಂಭ್ರಮಿಸೋಣ. ಬನ್ನಿ ಹೋಗೋಣ.
ಫುಲ್ಲಿಂದ ಬಂದು ಹುಡುಗಿ ಹುತ್ತರಿ ಹಬ್ಬದಲ್ಲಿ ಪ್ರಸಾದ ಅಂತ ಹೇಳಿದರೆ ತಂಬಿಟ್ಟು ಮುದ್ದೆ. ಆ ತಂಬಿಟ್ಟು ಇಡೀ ನಮ್ಮ ಕೊಡಗಿನಲ್ಲಿ ಇವತ್ತು ಎಲ್ಲರ ಮನೆಯಲ್ಲೂ ಸಹ ಪ್ರಸಾದವಾಗಿ ತಂಬಿಟ್ಟನ್ನು ಹಂಚ್ತಾರೆ. ಹಾಗೆ ತಂಬಿಟ್ಟು ಮಾಡುವ ವಿಧಾನ ಅಂದರೆ
ತುಂಬ ಹಣ್ಣಾದ ಬಾಳೆಹಣ್ಣು ಬೇಕು. ಒಂದು 4-5 ಬಾಳೆಹಣ್ಣು ಇದ್ದರೆ ಅದಕ್ಕೆ ಮೊದಲು ನಾವೇನು ಮಾಡಬೇಕು, ಕುಚಲಕ್ಕಿ ಬೇಕು. ಕುಚಲಕ್ಕಿಯನ್ನು ಚೆಂದ ಕೆಂಪು ಹುರ್ಕೊಳ್ಬೇಕು. ಅದ್ರ ಜೊತೆಗೆ ಮೆಂತೆ, ಅದಕ್ಕೆ 1 ಸೇರು ಕುಚಲಕ್ಕಿ ಇದ್ದರೆ ಅದಕ್ಕೆ ಒಂದು 1/4 kg ಮೆಂತೆಯನ್ನು ಹುರಿದು ಹಾಕಬೇಕು. ಅದು ಸಹ ಕೆಂಪು ಉದುರಿ ಥರ ಹೋಗಬೇಕು. ಅದನ್ನು ಮಿಕ್ಸ್ ಮಾಡಬೇಕು. ಅದರ ಜೊತೆ ಇನ್ನು ಬಿಳಿ ಎಳ್ಳು ಅದನ್ನು ಹುರ್ಕೊಳ್ಬೇಕಾಗತ್ತೆ. ಆಮೇಲೆ ನಾವೇನು ಮಾಡ್ತೇವೆ, ಅದಕ್ಕೆ ಬಾಳೆಹಣ್ಣು ಮತ್ತು ಆ ತಂಬಿಟ್ಟು ಹುಡಿಯನ್ನು ನಾವೀಗ ಇದು ಯಾವುದು ಒಂಚೂರು ಏಲಕ್ಕಿನೂ ಹಾಕ್ಕೊಳ್ಬೇಕು. ಕುಚಲಕ್ಕಿಯಿಂದ ಹುರಿದ ಅಕ್ಕಿಯನ್ನು ಕೆಂಪು ಮಾಡಿದ ಅಕ್ಕಿ ಪ್ಲಸ್ ಅದಕ್ಕೆ ಇದು ಎಳ್ಳು, ಆಮೇಲೆ ಅನಂತರ ಮೆಂತೆ, ಇದನ್ನು ಕೆಂಪು ಹುರ್ಕೊಂಡು ಅದನ್ನು ಒಂದು ಸೈಡ್ ಇಟ್ಬಿಟ್ಟು ಮೊದಲು ಹುಡಿ ಮಾಡ್ಕೊಳ್ಬೇಕು. ಈ ಇದು ಎಳ್ಳನ್ನು ಹುಡಿ ಮಾಡಬಾರ್ದು. ಮೆಂತೆ ಮತ್ತು ಕುಚಲಕ್ಕಿಯನ್ನು ಹುಡಿ ಮಾಡಿಕೊಂಡು ಅದಕ್ಕೆ ಒಂಚೂರು ಎಳ್ಳು ಹಾಕಿ ಒಂಚೂರು ಏಲಕ್ಕಿ ಹಾಕಿಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಬಾಳೆಹಣ್ಣು, ಕಳತ ಬಾಳೆಹಣ್ಣು ಆಗಬೇಕು. ತುಂಬ ಕಳ್ತಿರ್ಬೇಕು, ಅದು ತುಂಬ ಹಣ್ಣಾಗಿರಬೇಕು. ಆ ಬಾಳೆಹಣ್ಣು ಒಂದು 10 ಬಾಳೆಹಣ್ಣು ತಗೊಂಡು ಈ ಹುಡಿ ಜೊತೆ ಅದನ್ನು ನಮಗೆ ಹದಕ್ಕೆ ನೋಡಿಕೊಂಡು ಅದಕ್ಕೆ ಬೇಕಾದಷ್ಟು ಕಲಿಸ್ಕೊಂಡು ಉಂಡೆ ಮಾಡ್ಕೋಬೇಕು. ಆಮೇಲೆ ತೆಂಗಿನ ತುರಿಯನ್ನು ಮಾಡ್ಕೋಬೇಕು. ತೆಂಗಿನ ತುರಿಯನ್ನು ಆ ತಂಬಿಟ್ಟಿಗೆ ತೆಂಗಿನ ತುರಿ ಹಾಕಬೇಕು. ಆಮೇಲೆ ತುಪ್ಪ, ತೆಂಗಿನ ತುರಿ ಮತ್ತು ತುಪ್ಪ ಹಾಕಿ ನಾವು ಈ ಒಂದು ಪುಲಿ